ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಚಿವರೆಲ್ಲರೂ ಕೂಡ ಸೇರಿ ನಿನ್ನೆ ಒಂದು ಮಹತ್ವದ ಮೀಟಿಂಗನ್ನು ಮಾಡಿದ್ರು. ಈ ಮಹತ್ವದ ಮೀಟಿಂಗಲ್ಲಿ ಕೇವಲ ವಿಧಾನಸಭೆ ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದಷ್ಟೇ ಮಾತ್ರ ಚರ್ಚೆ ಆಗಿಲ್ಲ. ಜೊತೆಗೆ ಎಂಥ ವಿಚಾರಗಳನ್ನ, ಪ್ರಮುಖವಾಗಿ ಕೆಲವೊಂದಿಷ್ಟು ಬಿಲ್ಗಳ ಬಗ್ಗೆ ಕೂಡ ತುಂಬ ಗಂಭೀರವಾಗಿ ಚರ್ಚೆ ಆಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಈಗಾಗಲೇ ಅಬಕಾರಿ ಸಂಘದ ಅನೇಕ ವೈನ್ ಮರ್ಚೆಂಟ್ಸ್ಗಳು ಯಾರಿದ್ದಾರೆ ಅವರು ನೇರವಾಗಿ ಅಬಕಾರಿ ಸಚಿವರ ವಿರುದ್ಧ ಸಾಕಷ್ಟು ಆರೋಪವನ್ನು ಮಾಡಿದರು. ಹೀಗಾಗಿ ಅಬಕಾರಿ ಸಚಿವರನ್ನು ಅವರು ಸಚಿವಗಿರಿಯಲ್ಲಿ ಮುಂದುವರಿಸಬೇಕಾ ಬೇಡವಾ, ಇದೆಲ್ಲ ವಿಚಾರವಾಗಿ ದೊಡ್ಡ ಚರ್ಚೆ ಆಗಿದೆ. ಹಾಗಾದರೆ ಅದರಲ್ಲಿ ಏನಾಗಿದೆ ಅದರ ಕಂಪ್ಲೀಟ್ ಇನ್ಸೈಡ್ ಸುದ್ದಿಯನ್ನು ಹೇಳ್ತೀನಿ ನೋಡಿ. ಈಗ ಸೆಷನ್ 9ನೇ ತಾರೀಕಿನಿಂದ ಬೆಳಗಾಂನಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿ ವಿರೋಧ ಪಕ್ಷದವರು ಏನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಸಮರ್ಪಕವಾಗಿ ನೀವು ಕೂಡ ಉತ್ತರ ಹೇಳಬೇಕು. ಸೂಚನೆ ಮುಖ್ಯಮಂತ್ರಿಗಳಿಂದ ಬಂದಿದ್ದು. ಬೆಳಗಾವಿ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್. ಡಿಸೆಂಬರ್ 9ರಿಂದ ಅಧಿವೇಶನ ಆರಂಭವಾಗಲಿದೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನವೇ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳ್ತಿವೆ. ಸರ್ಕಾರದ ನಾನಾ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಸಮರ ಸಾರಲಾಗ್ತಿದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆಯ ಹಗರಣದ ಯುದ್ಧವೇ ನಡೀತಿದೆ. ಮುಡಾ ವಾಲ್ಮೀಕಿ ಹಗರಣ ಮುಂದಿಟ್ಟು ಸರ್ಕಾರವನ್ನ ತಿವಿಯೋ ಕೆಲಸ ಮಾಡಲಾಗ್ತಿದೆ. ಆದರೆ ಇದಕ್ಕೆ ಮತ್ತಷ್ಟು ಶಕ್ತಿ ನೀಡಿದ್ದು ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಕೇಳಿ ಬಂದಿರೋ ಭ್ರಷ್ಟಾಚಾರದ ಆರೋಪ. ಇದೇ ಆರೋಪವನ್ನ ಅಸ್ತ್ರ ಮಾಡಿಕೊಂಡಿರೋ ಕಮಲ ಪಡೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡ್ತಿದೆ. ಇದೇ ವಿಷಯದ ಕುರಿತು ಸಿಎಂ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆಯಾಗಿದೆ. ಟಿವಿ9 ನಲ್ಲಿ ಸಿಎಂ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್. ಸಚಿವರ ಖಾತೆ ಬದಲಾವಣೆಗೆ ಹೈಕಮಾಂಡ್ನಿಂದ ಸೂಚನೆ. ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿ ತಿಳಿಸಿರುವ ಸುರ್ಜೇವಾಲಾ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಮತ್ತೊಂದು ಹಗರಣ ಸದ್ದು ಮಾಡ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಕಿಕ್ ಬ್ಯಾಕ್ ಪಡೆದಿರೋ ಗಂಭೀರ ಆರೋಪವೇ ಕೇಳಿ ಬಂದಿದೆ. ಖುದ್ದು ಬಾರ್ ಮಾಲೀಕರೇ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರ ಹೈಕಮಾಂಡ್ ಮಟ್ಟದವರೆಗೂ ಚರ್ಚೆಯಾಗಿದೆ. ಈ ಬೆಳವಣಿಗೆ ವರಿಷ್ಠರಿಗೂ ಬೇಸರ ತಂದಿಟ್ಟಿದೆ. ಸಚಿವರ ಖಾತೆ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಸುರ್ಜೇವಾಲಾ ತಿಳಿಸಿದ್ದಾರೆ. ಸಚಿವರೊಂದಿಗೆ ಸಿಎಂ ಸಭೆಯಲ್ಲಿ ತಿಮ್ಮಾಪುರ ಬಗ್ಗೆ ಚರ್ಚೆ. ಅಬಕಾರಿ ಇಲಾಖೆಯಲ್ಲಿನ ಹಗರಣ ದೇಶದಲ್ಲೇ ಸದ್ದು ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಚುನಾವಣಾ ಪ್ರಚಾರದಲ್ಲಿ ಉಲ್ಲೇಖ ಮಾಡಿದ್ರು. ಹೀಗಾಗಿ ಇದರಿಂದ ಎಚ್ಚೆತ್ತಿರೋ ಸರ್ಕಾರ ನಿನ್ನೆಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಸಿಎಂ ಸಭೆಯ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಅದನ್ನೇ ನಿಮ್ಮ ಮುಂದೆ ಇರ್ತಿದ್ದೀವಿ ನೋಡಿ. ಸುರ್ಜೇವಾಲಾ ಸೂಚನೆ ಬೆನ್ನಲ್ಲೇ ಸಭೆ ನಡೆಸಿರೋ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಖಾತೆ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಪಡೆದ್ರು. ಏಕಾಏಕಿ ಖಾತೆ ಬದಲಾವಣೆ ಅಥವಾ ಕೈ ಬಿಡುವುದು ಬೇಡ ಅಂತ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖಾತೆ ಬದಲಾವಣೆ ಮಾಡಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ಬಿಜೆಪಿಯವರು ಮಾಡುವ ಆರೋಪಕ್ಕೆ ಬಲ ಸಿಕ್ಕಂತೆ ಆಗುತ್ತೆ. ಸದ್ಯಕ್ಕೆ ತಿಮ್ಮಾಪುರ್ ಖಾತೆ ಬದಲಾವಣೆ ಬೇಡವೆಂದ ಸಚಿವರು ಅಭಿಪ್ರಾಯ ತಿಳಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕಾದು ನೋಡೋಣ ಅನ್ನೋ ಯೋಚನೆಯಲ್ಲಿದ್ದಾರೆಯಂತೆ. ಸದ್ಯ ತಿಮ್ಮಾಪುರ್ ಅವರನ್ನ ಬದಲಾವಣೆ ಮಾಡದಿರೋಕೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ನಿನ್ನೆಯ ಸಿಎಂ ಸಭೆಯಲ್ಲಿ ಮಹತ್ವದ ವಿಚಾರಗಳ ಕುರಿತು ಚರ್ಚೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಮಂಡಿಸುವ ಕುರಿತು ನಿರ್ಧಾರ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ 4 ಪಾಲಿಕೆಗಳ ಆಡಳಿತಕ್ಕೆ ಅಥಾರಿಟಿಯಿಂದಲೇ ನಿರ್ದೇಶನ ನೀಡಲಿದ್ದಾರೆ. ಹಾಗೆಯೇ ಮಾಸಿಕ ಸಭೆ ಮೂಲಕ ಅಥವಾ ನಿಗದಿತ ಸಭೆ ಮೂಲಕ ಅಥಾರಿಟಿ ನಗರದ ನೀತಿ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಠೇವಣಿದಾರರ ಭದ್ರತೆಗೆ ಕಾಯ್ದೆ ತರಲು ಚಿಂತನೆ ನಡೆಸಲಾಗಿದೆ. ಹಾಗೆಯೇ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಮೂಗುದಾರ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ. ಖಾಸಗಿ ಯೂನಿವರ್ಸಿಟಿಗಳ ಮೇಲುಸ್ತುವಾರಿಗೆ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಕಾನೂನು ತರುವ ಸಾಧ್ಯತೆ ಇದೆ. ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಸರ್ಕಾರದಿಂದಲೇ ಹಿರಿಯ ಐಎಎಸ್ ಅಧಿಕಾರಿ ನೇಮಿಸುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಅಧಿವೇಶನಕ್ಕೆ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ಸಿಎಂ ಅವರು ಸಚಿವರಿಗೆ ಸೂಚನೆ ನೀಡಿದ್ದಾರಂತೆ. ವಕ್ಫ್ ವಿಚಾರದಲ್ಲಿ ಬಿಜೆಪಿಯವರು ಸುಳ್ಳು ಹೇಳ್ತಿದ್ದು ಅವರಿಗೆ ತಿರುಗೇಟು ನೀಡಬೇಕಾಗಿದೆ. ಇದರ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಾರೆ. ಈಗ ಸೆಷನ್ 9ನೇ ತಾರೀಕಿನಿಂದ ಬೆಳಗಾಂನಲ್ಲಿ ಪ್ರಾರಂಭ ಆಗ್ತದೆ. ಆ ಒಂದು ಅಧಿವೇಶನದಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಹಾಜರಾತಿ ಇರಬೇಕು. ಮಂತ್ರಿಗಳು ಎಲ್ಲರೂ ಕೂಡ ವಿಚಾರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬಂದು ಅಲ್ಲಿ ವಿರೋಧ ಪಕ್ಷದವರು ಏನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಸಮರ್ಪಕವಾಗಿ ನೀವು ಕೂಡ ಉತ್ತರ ಹೇಳಬೇಕು ಅಂತಕ್ಕಂಥದ್ದು ನಿನ್ನೆ ಪ್ರಮುಖವಾದಂತಹ ಒಂದು ಸೂಚನೆ ಮುಖ್ಯಮಂತ್ರಿಗಳಿಂದ ಬಂದಿದ್ದು.
ಮತ್ತು ಈ ವಕ್ಫ್ ಇದರ ವಿಚಾರದಲ್ಲಿ ಅವರು ಇಲ್ಲದ ಸುಳ್ಳುಗಳನ್ನೇ ಹೇಳ್ಕೊಂಡು ಬರ್ತಾರೆ. ಅದೇನೇ ಹೇಳಿ, ಈ ಬಾರಿಗೆ ಚಳಿಗಾಲದ ಅಧಿವೇಶನ ತುಂಬಾ ಮಹತ್ವ ಪಡೆದಿದೆ. ಒಂದ್ ಕಡೆ ಬಿಜೆಪಿ ವಕ್ಫ್ ವಿಚಾರದಲ್ಲಿ ಹೋರಾಟ ಹಾಗೂ ಬುಡಾ ವಾಲ್ಮೀಕಿ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋಕೆ ಮುಂದಾಗಿದೆ. ಆದ್ರೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿ ಬಾಕಿ ಉಳಿದಿರೋ ಬಿಲ್ ಮಂಡನೆಯತ್ತ ಸರ್ಕಾರ ಗಮನ ಹರಿಸಿದೆ. ಆದ್ರೆ ಇದೇ ಬಡಿದಾಟ ಚಳಿಗಾಲದ ಅಧಿವೇಶನದ ದೊಡ್ಡ ಸಂಘರ್ಷಕ್ಕೂ ಕಾರಣವಾದ್ರೂ ಅಚ್ಚರಿ ಇಲ್ಲ. ಈರಣ್ಣ ಬಸವ, TV9 ಬೆಂಗಳೂರು.